ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರ್ ಮಾಡೋಣ. ಮೊದಲಿಗೆ ಹುಳಿಕಾಳನ್ನ 2 ದಿನ ನೆನೆಸಿಟ್ಟು ಮೊಳಕೆ ಕಟ್ಟಿಸ್ಕೋಬೇಕು ಈ ಥರ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಕ್ಕೆ, 1-3 ಲವಂಗ, ಸ್ವಲ್ಪ ಜೀರಿಗೆ ಹಾಗೂ ಮೆಣಸಿನಕಾಳುಗಳು, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಈ ಥರ. ಆಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು ಹಾಕಿ ಬದನೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಥರ. ಈಗ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಚಿಕ್ಕ ಆಲೂಗೆಡ್ಡೆನ ತೊಗೊಂಡಿದ್ದೀನಿ, ಒಂದು 10 ಆಲೂಗೆಡ್ಡೆ ಹಾಕೋಬೋದು. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾವು ರುಬ್ಕೊಂಡಿರೋ ಮಸಾಲಾನ ಆ್ಯಡ್ ಮಾಡಿ. ಈಗ ಅದಕ್ಕೊಂದು ಸ್ವಲ್ಪ ಅರಿಶಿನ, ಉಪ್ಪು ಸೇರಿಸಿ ಬೇಯೋದಕ್ಕಿಡಿ. ಆಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಟೊಮೆಟೊ, ಮೊಳಕೆ ಕಟ್ಟಿದ ಹುಳಿಕಾಳನ್ನ ಹಾಕಿ ಮಿಕ್ಸ್ ಮಾಡಿ. ನಿಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿ ತಕ್ಕ ಹಾಗೆ ನೀರು ಆ್ಯಡ್ ಮಾಡ್ಕೊಳ್ಳಿ. ಖಾರ ಪುಡಿ ಹಾಕೋದನ್ನ ಮರಿಬೇಡಿ. ಕೊನೆಗೊಂದ್ಸಲ ಎಲ್ಲದನ್ನು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 2-3 ಕೂಗಿಸ್ಕೊಳ್ಳಿ. ಮಾವಿನಕಾಯಿ ರಸಂ ರೀಲ್ ನೋಡಿ ಈ ರೈಸ್ ಯಾವುದು, ಎಲ್ಲಿ ತಗೊಂಡ್ರಿ ಅಂತ ಸುಮಾರು ಜನ ಕೇಳಿದ್ರಿ. ರೆಡ್ ರೈಸ್, ಇದನ್ನ ನನಗೆ ಕೊಟ್ಟಿದ್ದು ನನ್ನ ಪ್ರೀತಿಯ ಗಾಯತ್ರಿ ಪ್ರಭಾಕರಮ್ಮ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಮುದ್ದೆ ಜೊತೆಗೆ ಮೊಳಕೆ ಹುಳಿಕಾಳು ಸಾಂಬಾರ್ ಹಾಕೊಂಡು ತಿಂತಾ ಇದ್ರೆ ಆಹಾ ಅದ್ಭುತ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸ್ತೀರಾ ಅಲ್ವಾ?